ಸ್ನೇಹಿತರೆ ನಮಸ್ಕಾರ. ನಾವಂಟು ಇವತ್ತು ಶಾಪುರಿಗೆ ಶಾಪುರಿಂದ ಸುರ್ಪುರ್ಗೆ ಹೋಗ್ಬೇಕಂತ ಪ್ಲ್ಯಾನಿಂಗ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಮೀಟ್ ಆಗ್ಬೇಕಂತ ಕಿಶಿಂದ ಹೊಂಟಿದ್ದೀನಿ. ಗಾಡಿನ ಶಾಪುರ್ ಬಸ್ ಸ್ಟ್ಯಾಂಡಲ್ಲಿ ಹಚ್ಬೇಕು ಮಾಡಿದ್ದೀನಿ. ಅಲ್ಲಿ ಹಚ್ಚಿಕಿಶಿಂದ ಹೋಗ್ಬೇಕಂತ ಐತಿ ಪ್ಲ್ಯಾನಿಂಗ್. ಈಗ ಸದ್ಯಕ್ಕೆ ಬೈಕ್ ಮೇಲೆ ಹೊಂಟಿದ್ದೀನಿ. ಆಲ್ಮೋಸ್ಟ್ ಶಾಪುರ್ ಬಂದ್ಕಿಶಿಂದ ಗಾಡಿ ಕೂಡ ಇಲ್ಲಲ್ಲಿ ಸೈಡಲ್ಲಿ ಪಾರ್ಕಿಂಗ್ ಮಾಡಿಕಿಶಿಂದ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನೋಡ್ತೀನಿ, ಬಸ್ಸೇ ಇಲ್ಲ. ಆಮೇಲೆ ಯೋಚನೆ ಮಾಡ್ತಾಯಿದ್ದೆ, ಸುರಪುರಕ್ಕೆ ಹೋಗ್ಬೇಕಂತ ಬಂದಿನಿ, ಒಂದು ಗಾಡಿನ ಕಾಣ್ತಾ ಇಲ್ಲ ಅಂತ ಕೇಸಿಂದ ಯೋಚನೆ ಮಾಡ್ಕೊಂತ ನಿಂತು ಕೇಸಿಂದ ಸುತ್ತ ಎಲ್ಲ ನೋಡ್ತಾ ಇದ್ದೆ. ಒಂದು ಗಾಡಿ ಕೂಡ ಬರಲಿಲ್ಲ. ಆಮೇಲೆ ಯೋಚನೆ ಮಾಡ್ತಾ ಮಾಡಿಟ್ಟಿಗೆ ಕೂಡ ಒಂದು ಆಲ್ರೆಡಿ ಬಸ್ ಬರ್ತಾ ಇತ್ತು. ಕೇಳಿದೆ ಎಲ್ಲಿಗೆ ಹೋಗ್ತಂತ ಕೇಸಿಂದ ಸುರಪುರಕ್ಕೆ ಹೋಗ್ತಂತ ಹೇಳಿದೆ. ನಾನು ಕುಂತು ವೇಟ್ ಮಾಡೋದಕ್ಕೆ ಆ ಬಸ್ ಬರೋದಕ್ಕೆ ಬರೋಬ್ಬರಿ ಟೈಮಿಂಗ್ ಆಯಿತು. ಟೈಮಿಂಗ್ ಆದ ತಕ್ಷಣ ಮತ್ತೆ ಹೋಗಿಸಿಂದು ಎಬ್ಬಬೇಕಾದ್ರೆ ಜಾಸ್ತಿ ಜನಗಳಿದ್ರು. ಸೀಟ್ ಹಿಡ್ಬೇಕಂತಂದ್ರೆ ಕೂಡ ಆಲ್ರೆಡಿ ಒಳಗಡೆ ಜಾಸ್ತಿ ಜನ ಯಾರು ಇರಲಿಲ್ಲ. ಮತ್ತು ಎಬ್ಬಿಗಿಸಿ ಒಂದು ಸೀಟು ಕೂಡ ಸಿಕ್ತು. ಇಲ್ಲೇ ಕಂಡಕ್ಟ್ರ್ ಪಕ್ಕದಲ್ಲೇ ಕುಂತಿಗೆಸಿಂದ ಕಂಡಕ್ಟ್ರಿ ಟಿಕೆಟ್ ತೊಗೊಂತ ಕೇಳ್ಬೇಕಾದ್ರೆ ನಾನು ಕೇಳಿದೆ ಎಷ್ಟು ಸರ್ ಅಂತ ಕೇಸಿಂದ. ಕೇಳಿದ್ಮೇಲೆ ಅವ್ರು ಹೇಳಿದ್ರು ಸರ್ 35 ರೂಪಾಯಿ ಅಂತ ಹೇಳಿದ್ರು. ಸರಿ ಸರ್ ಒಂದು ಸುರಪುರ ಕೊಡಿ ಅಂತ ಹೇಳಿದೆ, ಕೊಟ್ಟರು. ಕೊಟ್ಟ ಮೇಲೆ ಇಬ್ಬರು ಸರ್ ನಾವು ಕೂಡ ಕುಂತಿಗೆಸಿಂದ ಮಾತಾಡ್ತಾ ಇದ್ವಿ. ಮಾತಾಡ್ಬೇಕಾದ್ರೆ ಎದ್ದುಗಿಸಿ ಮತ್ತೆ ಟಿಕೆಟ್ ತೊಗೊಳಕತ್ರಲ್ಲೆಲ್ಲ. ಕೆಲವೊಬ್ಬರದು ಟಿಕೆಟೇ ತೊಗೊಂಡಿರಲಿಲ್ಲ ಅವರು. ಮುಂದೆ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿತ್ತು ಬಸ್ಸು, ಆಮೇಲೆ ಕಾರು. ಅದು ನೋಡಿಸಿ ನಾವು ಭಾಳ ವಿಚಿತ್ರ ಆಗಿಬಿಡ್ತು. ಕಂಡಕ್ಟರ್ ಸರ್ ನಾವು ಇಬ್ಬರು ಕುಂತಿಗೆಸಿಂದ ಬಸ್ಸಿನ ಬಗ್ಗೆ ಏನೇ ಚೀಟ್ ಮಾಡ್ಕ್ಯಂತ ಮಾತಾಡ್ಕ್ಯಂತ ಹೊಂಟಿದ್ವಿ. ಸರ್ ಇದು ಯಾವ ಥರ ಆಯಿತು, ಏನು ಸರ್ ಇದು ಅಂತಂದಾಗ ಅವ್ರು ಹೇಳಿದ್ರು ಒಂದೇ ಮಾತು, ಏನು ಮಾಡೋಕ್ಕಲ್ಲ, ಯಾವ ಟೈಮ್ಗೆ ಏನಾಗಬೇಕು ಅದು ಹೇಗಾಗುತ್ತೆ, ಆದರೆ ನಮ್ಮ ಸರಿಯಲ್ಲಿ ನಾವು ನಡೆಸ್ಬೇಕು ಗಾಡಿ ಅಂತ ಕೇಸಿಂದ ಕಂಡಕ್ಟರ್ ಸರ್ ಹೇಳ್ತಾ ಇದ್ದಾರೆ. ಅವ್ರ ಮಾತು ಕೂಡ ನನಗೂ ಸ್ವಲ್ಪ ಅನಿಸುತ್ತೆ. ಯಾಕಂತಂದ್ರೆ ಈಗ ನಾವು ಚೆನ್ನಾಗಿ ನೋಡಿ ನಡೆಸ್ಕೊಂತ ಹೋದ್ರೆ ಅದು ಯಾವ್ದು ಪ್ರಾಬ್ಲಮ್ ಆಗೋದಿಲ್ಲ. ನಾವೊಂದು ಸ್ವಲ್ಪ ಅದರಲ್ಲಿ ಏನಾದರೂ ಮಿಸ್ಟೇಕ್ ಆದರೂ ಕೂಡ ಇಮಿಡಿಯೇಟ್ಲಿ ಕೂಡ ಪ್ರಾಬ್ಲಮ್ ಆಗೋದೆ. ಅದು ಪ್ರಾಬ್ಲಮ್ ಆದಮೇಲೆ ಕೂಡ ನಮಗೆ ಪ್ರಾಬ್ಲಮ್ ಆಗೋದು ದೊಡ್ಡದಾಗಿ. ಅವರು ಒಂದೆರಡು ಮಾತು ಹೇಳಿದ್ರು. ಹೇಳಿದ ತಕ್ಷಣ ನನಗೆ ಹೌದಲ್ಲಪ್ಪ ಅಂತ ಅನಿಸಿತ್ತು. ಅಂದ ತಕ್ಷಣ ಹಿಂಗೆ ಅದ್ರ ಬಸ್ಸಿನ ಬಗ್ಗೆ ಕಾರಿನ ಬಗ್ಗೆ ಮಾತಾಡ್ಕೊಂತ ಹೋಗ್ಬೇಕಾದ್ರೆ ನೆಕ್ಸ್ಟ್ ಯಾವ್ದು ಊರು ಬರ್ತಂತ ನೋಡ್ಲಾಕತ್ತಿದ್ವಿ. ಯಾವ ಊರು ಬರಲಿಲ್ಲ. ಆದರೂ ಕೂಡ ಇನ್ನೊಂದು ಸಲ ಅವ್ರಿಗೆ ಕೇಳಿದೆ ನಾನು, ಸರ್ ಜೀವನ ಭಾಳ ಕಠಿಣ ಅಂದಾಗ ಏನೋ ಕಾಲಪ್ಪ ಮಾಡಲೇಬೇಕು ಅನ್ನೋಟಿಗೆ ಹತ್ತಿ ಕೂಡ ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ಎಲ್ಲ ನೋಡಿದ್ವಿ. ಯಾವ ಥರ ಇಲ್ಲಿ ಸ್ಟ್ಯಾಂಡೇ ಇದೆ ಅಂತ ಕೇಸಿಂದ ಅಲ್ಲಿ ಒಂದು 2-3 ಆಟೋ ನಿಂತಿದ್ದು. ಹಂಗೆ ಮುಂದ್ಗಡೆ ಹೋಗ್ಬೇಕಾದ್ರೆ ಬಸ್ಸು ಕೂಡ ಅಡ್ಡ ಬಂತು. ಹತ್ತಿಗೂಡರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಸರ್ಕಲ್ ಇದೆ. ಅವ್ರದ್ದು ಮೂರ್ತಿ ಕೂಡಿದೆ ಸ್ಟ್ಯಾಚು. ನೋಡಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಸುತ್ತೆಲ್ಲ ಕಾಂಪೌಂಡು. ಆಮೇಲೆ ಆ ಕಡೆ ಸೈಡ್ ಕೂಡ ಗಿಡ ಇದ್ದಾವೆ. ಈ ಕಡೆ ಹೂವಿನ ಗಿಡ, ಈ ಕಡೆ ಕೂಡ ಮತ್ತು ಕೆಲವೊಂದು ಗಿಡಗಳಿದ್ದಾವೆ. ಎಷ್ಟು ಚೆನ್ನಾಗೈತಲ್ಲ. ಅದು ನೋಡ್ಕೊಂಡು ಬರೋಟಿಗೆ ಸುರಪುರ ಹತ್ರನೇ ಬಂದ್ವಿ. ಇಲ್ಲಿ ನಮ್ಮ ಅಬ್ಬೆ ತುಮಕೂರು ಅಪ್ಪಾಜಿ ಅವ್ರದ್ದು ಬ್ಯಾನರ್ ಕೂಡ ನೋಡಿದ್ವಿ. ನೋಡಿಸಿ ಹಂಗೆ ಮುಂದೆ ಹೋಗ್ತಾ ಬರೋಟಿಗೆ ಅಲ್ಲಿ ಜೈ ಆಂಜನೇಯ ಅಂತ ಕೇಸಿಂದ ಆಂಜನೇಯಗೆ ನಮಸ್ಕಾರ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ